ನಮಸ್ಕಾರ ಸ್ನೇಹಿತರೆ, ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ದೇವರನ್ನು ಪೂಜಿಸುವುದು ತುಂಬಾ ಒಳ್ಳೆಯದು. ಹಾಗೆ ದೇವರಿಗೆ ನಮ್ಮ ಇಷ್ಟಾರ್ಥಗಳು ಹೇಳ್ಕೊಳ್ತೀವಿ. ಆ ಇಷ್ಟಾರ್ಥಗಳು ಈಡೇರಬೇಕಂದ್ರೆ ಯಾವ ದೇವರಿಗೆ ಯಾವ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಅಂದರೆ, ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಹೂಗಳನ್ನಿಟ್ಟು ಪೂಜೆ ಮಾಡ್ತೀವಿ ಅಲ್ವಾ. ಅಂಥ ಸಂದರ್ಭದಲ್ಲಿ ದೇವರಿಗೆ ಯಾವ ಹೂವೆಂದರೆ ಪ್ರಿಯ, ಆ ಹೂವನ್ನೇ ಇಟ್ಟು ಪೂಜಿಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಹೂಗಳನ್ನಿಟ್ಟು ಪೂಜೆಯನ್ನು ಮಾಡುತ್ತೇವೆ. ಅಂತಹ ಸಂದರ್ಭದಲ್ಲಿ ದೇವರಿಗೆ ಯಾವ ಹೂವೆಂದರೆ ಪ್ರಿಯ, ಆ ಹೂವನ್ನೇ ಇಟ್ಟು ಪೂಜಿಸುವುದು ಒಳ್ಳೆಯದು. ಇಷ್ಟಾರ್ಥಗಳು ಈಡೇರಬೇಕಾದರೆ ಯಾವ ದೇವರಿಗೆ ಯಾವ ಬಣ್ಣದ ಹೂಗಳನ್ನು ಅರ್ಪಿಸಬೇಕು, ದೇವರಿಗೆ ಪ್ರಿಯವಾದ ಬಣ್ಣದ ಹೂವನ್ನು ಅರ್ಪಿಸುವುದರ ಪ್ರಯೋಜನ ಏನು ಅಂತ ನೋಡೋದಾದರೆ, ಹಿಂದೂ ದೇವರನ್ನು ಅಥವಾ ದೇವತೆಗಳನ್ನು ಪೂಜಿಸುವಾಗ ಹೂಗಳನ್ನು ಕಡ್ಡಾಯವಾಗಿ ಬಳಸುವ ಪದ್ಧತಿ ಇದೆ. ಹೂಗಳಲ್ಲಿದೆ ಮಾಡುವಂತಹ ದೇವರ ಪೂಜೆಯು ಅಪೂರ್ಣ. ಹೂಗಳಲ್ಲಿ ಇಲ್ಲ ಅಂತ ಇದ್ದರೆ ಆ ಪೂಜೆ ಅಪೂರ್ಣ ಅಂತ ಅನ್ನಿಸ್ಕೊಳ್ಳುತ್ತೆ. ಕೆಲವೊಂದು ಹೂಗಳನ್ನು ಪ್ರತಿಯೊಂದು ದೇವತೆಗಳಿಗೂ ಅರ್ಪಿಸಲಾಗುತ್ತದೆ. ಇನ್ನು ಕೆಲವು ದೇವರು ಮತ್ತು ದೇವತೆಗಳಿಗೆ ಅರ್ಪಿಸುವುದು ನಿಷಿದ್ಧವಾಗಿರುತ್ತದೆ. ಅಂದರೆ ಆಯಾ ದೇವರಿಗೆ ಪ್ರಿಯವಾದ ಹೂಗಳನ್ನು ಅರ್ಪಿಸೋದ್ರಿಂದ ಮಾತ್ರ ನಾವು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಹೂಗಳನ್ನು ಅರ್ಪಿಸಿ ಮಾಡುವ ಪೂಜೆಯು ಹೆಚ್ಚು ಪ್ರಯೋಜನಕಾರಿಯಾಗಿರುವುದು ಮಾತ್ರವಲ್ಲ, ಭಕ್ತರ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸುತ್ತೆ ಅನ್ನೋ ನಂಬಿಕೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಶ್ರೀಕೃಷ್ಣನಿಗೆ ಯಾವ ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು ಅಂದರೆ, ಹಳದಿ ಮತ್ತು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕಾಗತ್ತೆ. ಶ್ರೀಕೃಷ್ಣನಿಗೆ ಹಳದಿ ಮತ್ತು ಬಿಳಿ ಬಣ್ಣದ ಹೂಗಳು ಮತ್ತು ವಸ್ತುಗಳೆಂದರೆ ಬಲು ಪ್ರೀತಿ. ಈ ಬಣ್ಣದಲ್ಲಿ ನೀವು ಕೃಷ್ಣನಿಗೆ ಅರ್ಪಿಸುವುದಾದರೆ ಮಲ್ಲಿಗೆ ಹೂವನ್ನು ಅರ್ಪಿಸಬಹುದು. ಕೃಷ್ಣ ಜನ್ಮಾಷ್ಟಮಿ ಸೇರಿದಂತೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಯಾವುದೇ ಹಬ್ಬವನ್ನು ಅಥವಾ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಬಣ್ಣದ ಹೂಗಳನ್ನು ಬಳಸುವುದು ಶುಭ. ಈ ಎರಡೂ ಬಣ್ಣದ ಹೂಗಳು ಪ್ರೀತಿಯನ್ನು, ಭಕ್ತಿಯನ್ನು ಮತ್ತು ಪರಿಶುದ್ಧತೆಯನ್ನು ಸಂಕೇತಿಸುತ್ತದೆ ಅಂತಲೇ ಹೇಳ್ತಿದ್ದಾರೆ. ಇದಾದ ನಂತರ ನೀವು ಸೂರ್ಯದೇವರು ಮತ್ತು ಹನುಮಂತನಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡಬೇಕಾಗತ್ತೆ. ಸೂರ್ಯದೇವನಿಗೆ ಮತ್ತು ಹನುಮಂತನಿಗೆ ಕೆಂಪು ಬಣ್ಣವೆಂದರೆ ಅತ್ಯಂತ ಪ್ರಿಯ. ಹಾಗಾಗಿ ಸೂರ್ಯ ಮತ್ತು ಹನುಮಂತನ ಪೂಜೆಯಲ್ಲಿ ಕೆಂಪು ಬಣ್ಣದ ವಸ್ತುಗಳನ್ನು, ಹೂಗಳನ್ನು ಬಳಸಬೇಕು. ಸೂರ್ಯದೇವನಿಗೆ ಕೆಂಪು ಬಣ್ಣದ ಕಮಲ, ಕೆಂಪು ಬಣ್ಣದ ದಾಸವಾಳ ಸೇರಿದಂತೆ ಇತ್ಯಾದಿ ಕೆಂಪು ಹೂಗಳನ್ನು ಅರ್ಪಿಸಬಹುದು. ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವಂತಹ ಸಂದರ್ಭದಲ್ಲೂ ನೀರಿಗೆ ಕೆಂಪು ಬಣ್ಣದ ಹೂವನ್ನು ಹಾಕಿ ಅರ್ಪಣೆ ಮಾಡಬೇಕಾಗತ್ತೆ. ಹಾಗೆ ಶಿವನಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕಾಗತ್ತೆ. ಶಿವ ಪೂಜೆಯಲ್ಲಿ ಬಿಳಿ ಬಣ್ಣದ ಹೂಗಳನ್ನು ಮತ್ತು ಬಿಲ್ವಪತ್ರೆ ಎಲೆಗಳನ್ನು ಅರ್ಪಿಸುವ ಪದ್ಧತಿ ಇದೆ. ಶಿವನಿಗೆ ಪ್ರಿಯವಾದಂತಹ ದಾತುರ ಮತ್ತು ಬಿಲ್ವ ಎಲೆಗಳು ಶಿವನ ಶಾಂತವಾದ ತಪಸ್ಸಿನ ಮತ್ತು ರುದ್ರ ರೂಪವನ್ನು ಸಂಕೇತಿಸುತ್ತದೆ ಅಂತಲೇ ಹೇಳ್ಬೋದು. ಶಿವನ ಅಭಿಷೇಕದಲ್ಲಿ ಬಿಳಿ ಬಣ್ಣದ ಹೂಗಳನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗೆ ದುರ್ಗಾದೇವಿಯ ಪೂಜೆಗೆ ಕೆಂಪು ದಾಸವಾಳವನ್ನು ಬಳಸಬೇಕಾಗತ್ತೆ. ಅಂದರೆ ಕೆಂಪು ಬಣ್ಣದ ದಾಸವಾಳ ಹೂಗಳೆಂದರೆ ದುರ್ಗಾದೇವಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗುತ್ತದೆ. ದುರ್ಗಾದೇವಿಗೆ ಪ್ರಿಯವಾದ ಈ ಕೆಂಪು ಬಣ್ಣದ ದಾಸವಾಳ ಹೂಗಳು ಶಕ್ತಿಯನ್ನು, ಶೌರ್ಯವನ್ನು ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಅಂತಲೇ ಹೇಳ್ಬೋದು. ಈ ಹೂವಿನಿಂದ ದುರ್ಗಾದೇವಿಯ ಪೂಜೆಯನ್ನು ಮಾಡಿದರೆ ತೊಂದರೆಗಳು ನಿವಾರಣೆಯಾಗುವುದು ಮತ್ತು ಶಕ್ತಿಯನ್ನು ಆಹ್ವಾನ ಮಾಡುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಇದಾದ ನಂತರ ವಿಷ್ಣುವಿಗೆ ಬಂದು ಹಳದಿ ಹೂಗಳು. ವಿಷ್ಣು ದೇವನಿಗೆ ತುಳಸಿ ದಳಗಳೆಂದರೆ ತುಂಬಾ ಪ್ರಿಯ. ವಿಷ್ಣುವಿಗೆ ಯಾವುದೇ ಹೂಗಳನ್ನು ಅರ್ಪಿಸಲು ಸಾಧ್ಯವಾಗದೇ ಇದ್ದರೆ ತುಳಸಿ ಎಲೆಗಳನ್ನು ಅರ್ಪಿಸಿದರೆ ಸಾಕು, ಅವನು ಸಂತುಷ್ಟನಾಗುತ್ತಾನೆ. ವಿಷ್ಣುವಿಗೆ ಹೂಗಳನ್ನು ಅರ್ಪಿಸುವುದಾದರೆ ಮೊದಲು ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಹಳದಿ ಬಣ್ಣವು ಜ್ಞಾನವನ್ನು, ಧರ್ಮವನ್ನು ಮತ್ತು ಶುದ್ಧತೆಯನ್ನು ಸಂಕೇತಿಸುವ ಬಣ್ಣವಾಗಿದೆ. ವಿಷ್ಣುವಿಗೆ ಹಳದಿ ಬಣ್ಣದ ಹೂಗಳೊಂದಿಗೆ ಹಳದಿ ಬಣ್ಣದ ಯಾವುದೇ ಬಟ್ಟೆ ನೈವೇದ್ಯ ಅರ್ಪಿಸಿದರೂ ಸಂತುಷ್ಟರಾಗ್ತಾರೆ ಅಂತಲೇ ಹೇಳ್ಬೋದು. ಇದಾದ ನಂತರ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳಂದರೆ ಬಲು ಪ್ರೀತಿ. ಹೌದು ಸ್ನೇಹಿತರೆ, ಕಮಲದ ಹೂವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವಾಗಿದೆ. ಲಕ್ಷ್ಮೀ ಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸುವಂತಹ ಈ ಹೂವು ಶುದ್ಧತೆಯನ್ನು, ಸಂಪತ್ತನ್ನು, ಸಮೃದ್ಧಿಯನ್ನು ಮತ್ತು ಸೌಂದರ್ಯವನ್ನು ಸಂಕೇತಿಸುತ್ತದೆ. ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಇದು ಆಕೆಯ ಆಸನವಾಗಿದೆ. ಆದ್ದರಿಂದ ಕಮಲದ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ಧನ, ಸಂಪತ್ತು, ಸಮೃದ್ಧಿ ಮತ್ತು ದೇವಿಯ ಆಶೀರ್ವಾದಗಳು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಣೇಶನಿಗೆ ಕೆಂಪು ಹೂಗಳಂದರೆ ಬಲು ಪ್ರೀತಿ. ಗಣೇಶನಿಗೆ ಕೆಂಪು ಬಣ್ಣದ ಹೂಗಳೆಂದರೆ ತುಂಬಾ ಪ್ರಿಯ. ಕೆಂಪು ಬಣ್ಣದ ಹೂಗಳು ಶಕ್ತಿಯನ್ನು, ಶುಭವನ್ನು ಮತ್ತು ಆರಂಭವನ್ನು ಸಂಕೇತಿಸುವಂತಹ ಹೂಗಳಾಗಿದೆ. ಗಣೇಶನಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸೋದ್ರಿಂದ ವ್ಯಕ್ತಿಯು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುತ್ತಾನೆ. ಆತನ ಜೀವನದಲ್ಲಿ ಶಿವನ ಹಂಗೆ ಅಡೆತಡೆಗಳನ್ನು ಕೂಡ
ತೆಗೆದು ಹಾಕಲಾಗುವುದು ಅಂತಲೇ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಯಾವ ದೇವರಿಗೆ ಯಾವ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಕಮೆಂಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.